ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ಯಾಕೋ ತುಂಬಾ ಜಾಸ್ತಿ ಆಯ್ತು. ಇರೋದಿದ್ದಂಗ್ ಹೇಳಿದ್ರೆ ಜಾಸ್ತಿ ಯಾಕಾಗತ್ತೆ? ನಾನು ನೋಡ್ತಾನೆ ಇದ್ದೀನಿ. ಬೆಳಿಗ್ಗೆಯಿಂದ ನೀವ್ ಅಕ್ಕನ್ ಜೊತೆ ಬೇಕು ಬೇಕು ಅಂತಾನೆ ಜಗಳ ಮಾಡ್ತಿದ್ದೀರಾ. ನಾನು ನೋಡ್ತಾ ಇದ್ದೀನಿ, ನೀನು ಅವಳಗ್ ಸಪೋರ್ಟ್ ಮಾಡ್ತಾನೇ ಇದೀಯ. ನೀನು ನಿಜವಾಗ್ಲೂ ಧರ್ಮೇಂದ್ರ ಅವ್ರ ಮಗಳೇನಾ? ಹುಟ್ಟಿದಾಗಿಂದ ಶ್ರೀಮಂತರ ಮನೆಯಲ್ಲೇ ಬೆಳೆದವಳ ನೀನು? ಯಾವತ್ತಾದ್ರೂ ಮಿಡ್ಲ್ ಕ್ಲಾಸ್ ಮನೆಗೆ ಹೋಗಿ ಊಟ ಮಾಡಿದೀಯಾ? ಅಥವಾ ಈ ತರ ಕೆಲ್ಸದವ್ರ ಮನೆಯಿಂದ ತಂದಿರೋ ಊಟನ ತಿಂದಿದೀಯಾ? ಇಲ್ಲ ತಾನೆ. ನಮ್ ಸ್ಟೇಟಸ್ ತಕ್ಕ ಹಾಗೆ ಬೆಳೆದಿದ್ಯಾ ತಾನೆ. ಆದ್ರೆ ಇವಳು ಹುಟ್ಟಾನೆ ಮಿಡ್ಲ್ ಕ್ಲಾಸ್ ಮನೇಲಿ ಹುಟ್ಟೋಳು. ಅದೇನೋ ಹೇಳ್ತಾರಲ್ಲ, ನಾಯಿನ್ ತಗೊಂಡ್ ಹೋಗಿ ಸಿಂಹಾಸನದ ಮೇಲ್ ಕೂರ್ಸಿದ್ರು ಆದ್ರೂ ಬುದ್ಧಿ ಬಿಡಲ್ಲ. ಹಾಗೆ ಇವಳು. ಅದೇ ಬಸ್ಸಿ ಬೈಕೆ ಹೇಗೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದು ಸ್ಟೇಟಸ್ ನೋಡ್ಕೊಂಡ್ ಬರುತ್ತಾ? ತಾವು ಸ್ವಲ್ಪ ಸುಮ್ನಿರ್ತೀರಾ? ನೀವು ಮಿಡ್ಲ್ ಕ್ಲಾಸ್ ತಾನೆ, ಅದಕ್ಕೆ ಯಾವಾಗ್ಲೂ ಅವಳ ಪರ ವಹಿಸ್ಕೊಂಡ್ ಬರ್ತೀರಾ. ಅತ್ತೆ, ನಾವು ಉಸಿರಾಡೋ ಗಾಳಿನೇ ನೀವು ಉಸಿರಾಡೋದು, ನೀವು ಉಸಿರಾಡೋ ಗಾಳಿನೇ ನಾವು ಉಸಿರಾಡೋದು. ಮಿಡ್ಲ್ ಕ್ಲಾಸ್ ಅವರು ಉಸಿರಾಡೋ ಗಾಡಿ ನಾವ್ಯಾಕೆ ಉಸಿರಾಡಬೇಕು ಅಂತ ನೀವು ಉಸಿರು ಕಟ್ಕೊಂಡ್ಬಿಡ್ತೀರಾ? ಮಿಡ್ಲ್ ಕ್ಲಾಸ್ ಅವ್ರು ನಡೆದಾಡಿರೋನೆಲ್ಲ ನಾವು ತುಳಿಬಾರ್ದು ಅಂತ ನೀವೇನು ಆಕಾಶದಲ್ಲಿ ಓಡಾಡಕ್ಕಾಗತ್ತಾ? ವ್ಯತ್ಯಾಸ ಇಷ್ಟೇ ಅತ್ತೆ, ನಿಮ್ಮ ಹತ್ರ ಹಣ ಇದೆ, ಅಂತಸ್ತಿದೆ. ಮಿಡ್ಲ್ ಕ್ಲಾಸ್ ಅವ್ರ ಹತ್ರ ಇರೋದಿಲ್ಲ. ಆದ್ರೆ ಅವ್ರ ಹತ್ರ ಇರೋಂತ ನೆಮ್ಮದಿ ನಿಮ್ಮಂತ ದುಡ್ಡಿರೋರ ಹತ್ರ ಇರೋದಿಲ್ಲ. ಬರ್ತಾ ಬರ್ತಾ ಈ ಮನೆಯಲ್ಲಿ ಮಿಡ್ಲ್ ಕ್ಲಾಸ್ ಅವ್ರ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಹೀಗಾಗುತ್ತೆ ಅಂತಾನೆ ಈ ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ ಬಡ್ಕೊಂಡೆ. ಆದ್ರೆ ಈ ವಸುಂಧರ ಕೇಳಲಿಲ್ಲ. ಈಗ ನಾವೆಲ್ಲ ಅನುಭವಿಸೋ ತರ ಆಗ್ತಾ ಇದೆ. ಅಜ್ಜಿ, ಇವ್ರು ನಿಮ್ ಮನೆ ಅಳಿಯ, ಇವಳು ಈ ಮನೆ ಸೊಸೆ. ಅವ್ರಿಬ್ರಿಗೂ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ. ದೊಡ್ಡೋರು ಅಂತ ವಯಸ್ಸಲ್ಲಿ ಅನ್ನಿಸ್ಕೊಂಡ್ರೆ ಸಾಲ್ದು, ನಡ್ಕೊಳ್ಳೋ ರೀತಿಲೂ ಇರ್ಬೇಕು. ಭೈರವಿ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ನಿನ್ ಬಗ್ಗೆ ನಾನು ಏನಾದ್ರು ಮಾತಾಡಿದ್ದೇನಾ? ಇಲ್ಲ ತಾನೆ. ಅವಳಂದ್ರೆ ನಿನಗೆ ಯಾಕೆ ಕೋಪ ಬರುತ್ತೆ? ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಈ ಮನೆ ವಸೂಲು ತುಳಿಬಾರ್ದಾಗಿತ್ತು. ಏನೋ ಮಗಳನ್ನು ಮಮಕಾರಕ್ಕೆ ಮನೆ ಒಳಗೆ ಬಂದು ಯೋಗ್ಯತೆ ಮೀರಿ ಇಲ್ಲಿ ಕೂತ್ಕೊಬಿಟ್ಟೆ. ನೀವೆಲ್ಲರೂ ಸಂತೋಷವಾಗಿರ್ಬೇಕು. ನನ್ನಿಂದ ನಿಮ್ ಸಂತೋಷ ಹಾಳಾಗಬಾರ್ದು. ನನ್ನ ಮಗಳ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ಏನೋ ಬಸರಿ ಬೈಕೆ ಅಂತ ತಪ್ಪು ಮಾಡಿಬಿಟ್ಲು. ಇನ್ಯಾವತ್ತೂ ಈ ರೀತಿ ಆಗೋದಿಲ್ಲ. ಅಪ್ಪ, ಅಪ್ಪ,
ಭೈರವಿ ಏನ್ ಮಾಡ್ತಾ ಇದ್ಯಾ? ನೀವೇನ್ ಮಾಡ್ತಿದ್ದೀರಾ? ಕಣ್ ಕಾಣಿಸ್ತಾ ಇಲ್ವಾ? ಕೆಲಸ ಮಾಡ್ತಾ ಇದೀನಿ. ಊರೇ ಹತ್ತು ಉರಿದ್ರು ಅಲ್ಲೊಬ್ಬ ಪಿಟೀಲ್ ನೋಡಿಸ್ತಾ ಇದ್ನಂತೆ. ಆ ಒಬ್ಬ ನೀವೇ ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ಏನು ಏನ್ ನಿನ್ ಮಾತಿನ ಅರ್ಥ? ಅಜ್ಜಿ ಭವಾನಿ ಅಕ್ಕಂಗೆ ಬಾಯಿಗೆ ಬಂದಂಗ್ ಬೈದು ಅಳಿಸ್ತಾ ಇದಾರೆ. ಅವ್ರಪ್ಪ ಊಟಕ್ಕೆ ಅಂತ ಕೂತು ಇನ್ನೇನ್ ಬಾಯಿಗೆ ಇಡ್ಬೇಕು ಅನ್ನೋಷ್ಟ್ರಲ್ಲಿ ಜಗಳ ತೆಗ್ದು ಅದೇ ತಟ್ಟೆಲಿ ಕೈ ತೊಳೆಯೋ ಹಾಗೆ ಮಾಡಿದ್ದಾರೆ. ಅವ್ರನ್ನ ಅವಮಾನ ಮಾಡಿ ಕಳ್ಸಿದ್ದಾರೆ. ಇಷ್ಟೆಲ್ಲ ಈ ಮನೇಲಿ ನಡೀತಾ ಇದ್ರು ನೀವ್ ಮಾತ್ರ ಕಿವಿಗೆ ಹೆಡ್ಫೋನ್ ಹಾಕೊಂಡು ಲೋಕಜ್ಞಾನನೇ ಇಲ್ದೇ ಇರೋ ಹಾಗೆ ಕೆಲ್ಸ ಮಾಡ್ತಿದ್ದೀರಾ. ಹೋಗ್ಲಿ, ನಿಮ್ ಮಾವನ್ ಹತ್ರ ಒಂದು ಮಾತಾದ್ರೂ ಮಾತಾಡಿದ್ರ? ನೀವೆಲ್ ಮಾತಾಡ್ತೀರಾ? ನಿಮಗೆ ಪ್ರೆಸೆಂಟೇಶನ್ ಪ್ರಿಪೇರ್ ಮಾಡೋದೇ ಮುಖ್ಯ ಅಲ್ವಾ? ಈ ಮನೇಲಿ ಏನಾಗ್ತಾ ಇದೆ, ಅಕ್ಕಂಗೆ ಎಷ್ಟು ನೋವಾಗ್ತಿದೆ, ಅವ್ಳು ಯಾಕೆ ಅಳ್ತಿದ್ದಾಳೆ, ಇದ್ಯಾವ್ದು ನಿಮಗ್ ಲೆಕ್ಕಕ್ಕೆ ಇಲ್ಲ ಅಲ್ವಾ? ನಿಮಗೆ ಏನ್ ಹೇಳಿ ಸಾಯ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡು ಭೈರವಿ, ಭವಾನಿ ಭವಾನಿ ಏನಿದೆಲ್ಲ? ಅದು ಆಗ್ಲಿ ನೋಡಿದ್ರೆ ಗಣೇಶನ್ ಮೂರ್ತಿ ಕಾಣಿಸ್ತಾ ಇಲ್ಲ ಅಂತ ಅಜ್ಜಿ ಬೈದ್ರು ಅಂತ ಕಂಪ್ಲೇಂಟ್ ಮಾಡಿದ್ರಿ. ಈಗ ನೋಡಿದ್ರೆ ನಿಮ್ಮಪ್ಪ ಊಟ ಮಾಡ್ಲಿಲ್ವಂತೆ, ಅಜ್ಜಿ ನಿನಗ್ ಬೈದ್ರಂತೆ, ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತೀರಾ? ಇದೇನ್ ಪೊಲೀಸ್ ಸ್ಟೇಷನಾ? ಅಥರ್ವ, ಇದು ಕಂಪ್ಲೇಂಟ್ ಅಲ್ಲ. ಹೌದು, ಕಂಪ್ಲೇಂಟ್ ಅಲ್ಲ. ಆಫ್ಟರ್ ಆಲ್ ಕಿಚನ್ ಪಾಲಿಟಿಕ್ಸ್ ಇದೆಲ್ಲ ಒಂದು ದೊಡ್ಡ ವಿಷಯನಾ? ಇದನ್ನೆಲ್ಲ ದೊಡ್ಡದಾಗಿ ತಗೋಬೇಕಾ? ಅಥರ್ವ, ಇಲ್ಲೇನ್ ನಡೀತು ಅನ್ನೋದು ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ನೀನು? ನನಗೆ ಗೊತ್ತಾಗೋದು ಬೇಡ ಅಪ್ಪ. ನನಗೆ ನನ್ನ ಕೆಲಸ ಇಂಪಾರ್ಟೆಂಟ್. ನೆಮ್ಮದಿಯಾಗಿ ನನಗದನ್ನ ಮಾಡೋಕ್ ಬಿಟ್ಬಿಡಿ ಪ್ಲೀಸ್. ಕೆಲ್ಸನೇ ಇಂಪಾರ್ಟೆಂಟ್ ಅಂದ್ರೆ ಏನ್ ಅರ್ಥ ಅಥರ್ವ? ಹಾಗಾದ್ರೆ ಅಕ್ಕನ್ ಏನಾದ್ರೂ ಚಿಂತೆ ಇಲ್ವಾ ನಿಮ್ಗೆ? ಏನಾಗಿದೆ ಇವಾಗ? ಏನಾಗಿದೆ ಅಂತ ನಿಮ್ಮ ಅಕ್ಕನ ಯಾರಾದ್ರೂ ಕೊಲ್ಲೋಕ್ ನೋಡ್ತಿದಾರಾ? ಇಲ್ಲ ತಾನೆ, ಜೀವಂತವಾಗಿದ್ದಾಳೆ ತಾನೆ. ನೋಡು ಭೈರವಿ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನೀನದನ್ನ ಕ್ರಾಸ್ ಮಾಡ್ತಾ ಇದ್ಯಾ. ನಿನ್ ಲಿಮಿಟ್ ಅಲ್ಲಿ ನೀನಿದ್ರೆ ಒಳ್ಳೇದು. ಅಥರ್ವ, ಭೈರವಿ ಇಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅರ್ಥ ಮಾಡ್ಕೋ ವಿಷಯ ಎಷ್ಟು ಗಂಭೀರವಾಗಿದೆ ಅಂತ. ಅದನ್ ಬಿಟ್ಟು ನೀನ್ ಈ ರೀತಿ ವರ್ತಿಸಿದ್ರೆ ಹೇಗೋ? ಅಪ್ಪ, ನಿಮ್ಗೆ ಈ ವಿಷಯ ಗಂಭೀರವಾಗಿದ್ರೆ ನನಗೆ ನನ್ನ ಕೆಲಸನೂ ಗಂಭೀರವಾದದ್ದೇ.